ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯ ಕುರಿತು ಹೇಳೋದಾದರೆ, ಇವರು ಕವನ, ಕತೆ, ನಾಟಕ ರಚನೆ, ಹಾಡುಗಾರಿಕೆ ಹಾಗೂ ವಿವಿಧ ರೀತಿಯ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಹಾಗೂ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಪ್ರಶಸ್ತಿ ಬಹುಮಾನಗಳಿಗೂ ಭಾಜನರಾಗುತ್ತಾ ಬರುತ್ತಿದ್ದಾರೆ. ಮೈಸೂರಿನ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ, ದಸರಾ ಕವಿಗೋಷ್ಠಿಯಲ್ಲಿ, ರಂಗಾಯಣದಲ್ಲಿ ನಾಟಕ ಪ್ರದರ್ಶನ, ಸ್ವರಚಿತ ಕವಿತೆ ವಾಚನ ಹೀಗೆ ವಿವಿಧ ಕಾರ್ಯಕ್ರಮಗಳು ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಪ್ರಶಂಸೆ ಬಹುಮಾನಗಳಿಗೂ ಭಾಜನರಾಗಿದ್ದಾರೆ. ಹೀಗೆ ಬಹುಮುಖ ಪ್ರತಿಭೆಯ ಮೂಲಕ ವಿವಿಧ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ತಮ್ಮದೇ ಆದ ಸಾಧನೆಯ ಪ್ರಯತ್ನದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಯುವ ಪ್ರತಿಭೆಯಾದ ಮೂಲತಃ KR ನಗರ ತಾಲೂಕಿನ ಶ್ರೀ ವಿಜಯ್ ಕುಮಾರ್ ಅವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿವಿಧ ವಿಷಯಗಳಲ್ಲಿನ ಆಸಕ್ತಿ ಹಾಗೂ ತೊಡಗಿಸಿಕೊಳ್ಳುವಿಕೆ ಕುರಿತು, ಅವರ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್, ಧನ್ಯವಾದ ಸರ್. ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದ ಭಾಗವಹಿಸ್ತಿರುವಂಥದ್ದು. ತಮ್ಮ ವಿವಿಧ ವಿಷಯಗಳ ಆಸಕ್ತಿ ಹಾಗೂ ಪ್ರತಿಭೆಯ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಬರ್ತಾ ಇದ್ದೀರಾ. ವಿವಿಧ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಬರ್ತಿರೋದು, ಪ್ರಶಂಸೆಗಳಿಗೆ ಭಾಜನರಾಗ್ತಾ ಬರ್ತಿರೋದು ತುಂಬ ಖುಷಿಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ಕುಟುಂಬದ ಪರಿಚಯವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ನಮಸ್ತೆ, ನನ್ನ ಹೆಸರು ವಿಜಯ್ ಕುಮಾರ್ ಟಿ. ನಮ್ಮೂರು ಐಚನಹಳ್ಳಿ, ಕೃಷ್ಣರಾಜನಗರ ತಾಲೂಕು, ಮೈಸೂರು ಜಿಲ್ಲೆ. ನಮ್ಮ ತಂದೆ ಹೆಸರು ತಿಮ್ಮನಾಯ್ಕರು, ತಾಯಿ ಮಂಚಮ್ಮ. ಅವರು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಇಬ್ಬರು ಅಕ್ಕಂದ್ರಿದ್ದಾರೆ, ಕುಮಾರಿ ಮತ್ತು ರಾಜಮಣಿ ಅಂತ ಹೇಳಿಬಿಟ್ಟು. ಅವರಿಬ್ಬರದ್ದು ಮದುವೆ ಆಗಿದ್ದಾರೆ. ಅವರವ್ರ ಸ್ವಂತ ಊರುಗಳಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಸರ್. ಸರ್, ಆಗಿದೆ ಈಗ ಪ್ರಸ್ತುತ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ, ಯಾವುದೇ ಒಂದು ಹಂತದಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಒಂದು ಮೂಲ ಬೇರು ಅಂದರೆ ಸರ್ ನಮ್ಮ ಬಾಲ್ಯ ಮತ್ತು ಶೈಕ್ಷಣಿಕ ಶಾಲಾ ಜೀವನ ಅನ್ನೋಂಥದ್ದು. ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಹೇಗಿತ್ತು? ಪ್ರಸ್ತುತ ತಮ್ಮ ವಿದ್ಯಾಭ್ಯಾಸ ಹೇಗಿದೆ? ನನ್ನ ಪ್ರಾಥಮಿಕ ಶಿಕ್ಷಣ ನನ್ನ ಹುಟ್ಟೂರಾದಂತಹ ಐಚನಹಳ್ಳಿಯಲ್ಲೇ ಆಯಿತು. ಮಾಧ್ಯಮ ಪ್ರಾಥಮಿಕ ಶಿಕ್ಷಣವನ್ನು ನಾನು ಅಜ್ಜಿ ಊರಿನಲ್ಲಿ ಪಡ್ಕೊಂಡೆ, ಅದು ಬೆಂಕಿಪುರ. ಹೈಸ್ಕೂಲ್ಗೆ ನಾನು ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಗೆ ಬಂದೆ. ಅಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನೆರವೇರಿತು. ಅದಾದಮೇಲೆ PUCಗೆ ನಾನು ಮಹಾರಾಜ ಕಾಲೇಜಿನಲ್ಲಿ PUC ಮಾಡಿದೆ. ತದನಂತರ ಪದವಿ ಶಿಕ್ಷಣವನ್ನು ನಾನು KR ನಗರ ಸರ್ಕಾರಿ ಕಾಲೇಜಿನಲ್ಲಿ ಮಾಡಿದೆ. ಅದಾದಮೇಲೆ ಮತ್ತೆ ಮಾಸ್ಟರ್ಸ್ ಡಿಗ್ರಿಗೆ ಮಾನಸ ಗಂಗೋತ್ರಿ ಮೈಸೂರಿಗೆ ಬಂದೆ. ಇದೀಗ ಮೈಸೂರಿನ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಸಂಶೋಧನಾರ್ಥಿಯಾಗಿ ನಾನು ಸಂಶೋಧನೆಯನ್ನು ಕೈಗೊಂಡಿದ್ದೇನೆ ಸರ್. ಶಾಲಾ ಸಮಯದಲ್ಲಿ ಏನಾದರೂ ತಾವು ಈ ರೀತಿಯ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದುಂಟಾ ಸರ್? ಹೌದು ಸರ್, ನಾನು ಚಿಕ್ಕವನಿರುವಾಗಲಿಂದನೂ ನನ್ನ ಪರಿಸರ, ನಾನು ಬೆಳೆದಿದ್ದ ಪರಿಸರ, ಹುಟ್ಟಿದ ಪರಿಸರ, ಅಲ್ಲೆಲ್ಲವೂ ಕೂಡ ಕಲೆ. ಇದು ನಾನು ಏನೇನು ಇವಾಗ ನಾನು ಪಡ್ಕೊಂಡಿದ್ದೇನೋ ಅದು ನನಗೆ ವಿಶೇಷ ಅಂತ ಅನ್ನಿಸ್ತಾ ಇಲ್ಲ. ನನ್ನ ದೈನಂದಿನ ದಿನದ ಚಟುವಟಿಕೆ ಆಗಿದೆ. ನಮ್ಮ ತಂದೆಯವರು ಕೂಡ ಚಿತ್ರ ಬರಹಗಾರರಾಗಿದ್ದರು. ಅವರು ಕೂಡ ಕೆಲವು ಕವಿತೆಗಳನ್ನು ಬರೆದಿರೋದು ನನಗೆ ಇತ್ತೀಚೆಗೆ ಸಿಕ್ಕಿತ್ತು. ಹಾಗಾಗಿ ನಾನು ಅಂದ್ಕೊಳ್ತೀನಿ ನಾನೇನು ವಿಶೇಷವಾಗಿ ಮಾಡ್ತಾ ಇಲ್ಲ. ಅಲ್ಲಿ ನಮ್ಮ ತಂದೆಯವರು ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ರು. ಆಮೇಲೆ ನಮ್ಮೂರಲ್ಲಿ ಏನಾದರೂ ನಾಟಕ ನಡೀತು ಅಂತಂದರೆ ನಮ್ಮ ಮನೆಯಲ್ಲೇ ಅದಕ್ಕೆ ಬೇಕಾದ್ರೂ ಸಲಕರಣೆಗಳನ್ನೆಲ್ಲ ತಯಾರು ಮಾಡ್ತಾಯಿದ್ರು. ನಮ್ಮ ತಾತ ಜೇಡಿ ಮಣ್ಣಲ್ಲಿ ವಿಗ್ರಹಗಳನ್ನು ಮಾಡ್ತಾಯಿದ್ರು. ಸೊ ಹಂಗಾಗಿ ನನ್ನ ಬೆಳೆದಿರುವಂಥ ವಾತಾವರಣ ನನ್ನ ಮೇಲೆ ಈ ಥರ ಪ್ರಭಾವಿಸಿರೋದ್ರಿಂದ ಅದೆಲ್ಲ ಚಿಕ್ಕಂದಿನಿಂದಲೂ ಹಾಗೆ ಬಂದಿದೆ. ಈಗ ಅದೇ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಗುರುತಿಸೋ ಥರ ಆಗಿದೆ ಅಷ್ಟೇ. ಅದು ಬಿಟ್ಟು ನಾನೇನೇ ಎಲ್ಲಾದರೂ ಹೆಚ್ಚಾಗಿ ವಿಶೇಷವಾಗಿ ಕಲ್ತಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋ ಥರ ಇಲ್ಲ ಸರ್.
ಸರ್, ಹಾಗಿದ್ರೆ ತಮಗೆ ಈ ಕತೆ, ಕವನ, ನಾಟಕ ರಚನೆ, ಹಾಡುಗಾರಿಕೆ ಇವುಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಮೂಲ ಪ್ರೇರಣೆ ಏನಾಯಿತು? ಯಾವ ರೀತಿಯೆಲ್ಲ ಇದರಲ್ಲಿ ತೊಡಸ್ಕೊಳ್ತಾ ಬಂದ್ರಿ ಸರ್? ಇದರ ಅನುಭವನ ಹಂಚ್ಕೊಳ್ಳಿ. ನನ್ನ ಕವಿತೆ ರಚನೆ ಬಗ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳಿದೆ, ನಮ್ಮ ತಂದೆಯವರು ಕೂಡ ಸಾಹಿತ್ಯದ ಆಸಕ್ತರಾಗಿದ್ದರು. ನಮ್ಮ ಮನೆಯಲ್ಲಿ ಈಗಲೂ ಕೂಡ ನಮ್ಮ ತಂದೆಯವರು ಓದಿದಂತಹ ಹಲವಾರು ಪುಸ್ತಕಗಳು ಸಿಗುತ್ತೆ. ಅವರು ಓದಿದ್ದು ಕೇವಲ 5ನೇ ತರಗತಿವರೆಗೂ ಮಾತ್ರ. ಆದರೂ ನಮ್ಮ ಮನೆಯಲ್ಲಿ ಕಾದಂಬರಿಗಳು ಸಿಗುತ್ತೆ, ಕತೆ ಪುಸ್ತಕ, ಜನಪದ ಗೀತೆಗಳು ಎಲ್ಲವೂ ಸಿಗುತ್ತೆ. ಹಾಗಾಗಿ ಅವರು ಕೂಡ ಅದನ್ನು ಓದಿ ನಮ್ಮ ತಂದೆಗೂ ಬರೀಬೇಕು ಅಂತ ಅನಿಸುತ್ತೇನೋ, ಅವರು ಬರವಣಿಗೆ ಮಾಡಿರೋದು ಸಿಕ್ಕಿದೆ. ಹಾಗಾಗಿ ಚಿಕ್ಕ ವಯಸ್ಸಿಂದನೂ ನಾನು ಕೂಡ ನಮ್ಮ ತಂದೆ ಮಾತಾಡೋದನ್ನು ಕೂಡ ಒಂಥರ ಕಾವ್ಯಾತ್ಮಕವಾಗಿ ಮಾತಾಡ್ತಾಯಿದ್ರು. ಈಗ ಅವ್ರು ನಮ್ಮೊಂದಿಗಿಲ್ಲ, ಆದರೆ ಅದೆಲ್ಲವೂ ನನಗೆ ಪ್ರಭಾವಿಸಿದೆ. ಹಾಗಾಗಿ ಕವಿತೆಗೆ ಮೂಲ ಪ್ರೇರಣೆ ಅಂತ ಅಂದೆ ಅಂತ ಹೇಳ್ಬೋದು. ಅದಾದಮೇಲೆ ಶಾಲಾ ದಿನಗಳಲ್ಲಿ ಅದನ್ನು ನಾನು ಹೇಳೋದಾದರೆ, ನಮ್ಮ ಹಿಂದಿ ಮೇಸ್ಟ್ರು ಒಬ್ಬರು ಸಿದ್ದರಾಜು ಸರ್ ಅಂತ ಹೇಳಿಬಿಟ್ಟು ಅವರು ಹೋಮ್ವರ್ಕ್ ಕೊಡ್ತಾಯಿದ್ರು, ಕವಿತೆಗಳನ್ನು ಬರ್ಕೊಂಡು ಬನ್ನಿ ಮನೆಯಿಂದ ಅಂತ ಹೇಳಿಬಿಟ್ಟು. ಸೊ ಆವಾಗ ನಾವು ಸುಮ್ಮನೆ ಚುಟುಕುಗಳನ್ನು ಬರಿತಾ ಇದ್ವಿ. ಅದಾದಮೇಲೆ ಹೈಸ್ಕೂಲ್ಗೆ ಬಂದಾಗ MN ಜೋಶಿ ಸರ್ ಅಂತಿದ್ದರು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ, ಅವರು ಕೂಡ ಪ್ರೋತ್ಸಾಹ ಕೊಡ್ತಾಯಿದ್ರು. ನನಗಲ್ಲಿ ಬಹುಮಾನ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ. ಹಾಗೆ ಡಿಗ್ರಿಗೆ ಬಂದಾಗ ನನಗೆ ನನ್ನ ಕವಿತೆಗಳಿಂದ ನನಗೆ ಪ್ರಶಸ್ತಿಗಳು ಮತ್ತು ನಗದು ಬಹುಮಾನ ಬರೋದು ಶುರುವಾಯಿತು. ಹಾಗಾಗಿ ನನ್ನ ಕವಿತೆಯನ್ನು ಹೆಚ್ಚಾಗಿ ಆವಾಗ ಅನಿವಾರ್ಯವಾಗಿ ಹೆಚ್ಚಾಗಿ ಬರೆಯೋ ರೀತಿಯಲ್ಲಿ ಆಯಿತು. ಅದು ನನ್ನ ಕವನ ವಾಚನಕ್ಕೆ ಸಿಕ್ಕಿರುವಂಥದ್ದು. ಮತ್ತು ಕಥೆ, ನಾಟಕಗಳು ಕೂಡ ಹಾಗೆಯೇ ಬರ್ತಾ ಬರ್ತಾ ಎಲ್ಲವೂ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಎಲ್ಲನೂ ಓದ್ತಾ ಇದ್ದೆ. ಹಾಗೆಯೇ ಯಾವುದನ್ನು ಕವನವಾಗಿ ಬರೆಯೋಕ್ಕಾಗ್ತಿರ್ಲಿಲ್ವೋ ಅದನ್ನು ಕಥೆ ರೂಪದಲ್ಲಿ ನಾನು ಬರಿತಾ ಇದ್ದೆ. ನಮ್ಮೂರಿನ ಮಕ್ಕಳಿಗೆ ನಾಟಕ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾಟಕಗಳನ್ನು ಬರಿತಾ ಇದ್ದೆ. ಹಬ್ಬ ಹರಿದಿನಗಳಲ್ಲಿ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ನಾಟಕಗಳನ್ನು. ಹಾಡುಗಾರಿಕೆ ಅಂತ ಬಂದರೆ ಅದಕ್ಕೆ ನಮ್ಮ ಅಮ್ಮ ಕಾರಣ ಅಂತ ಹೇಳಬೇಕು. ಮೂಲವಾಗಿ ನಮ್ಮಮ್ಮ ತುಂಬ ಜೋಗುಳದ ಪದಗಳನ್ನು ಹಾಡ್ತಾಯಿದ್ರು. ನಾನು ಚಿಕ್ಕವನಿರುವಾಗಲಿಂದನೂ ಅವರು ಬೆಳಿಗ್ಗೆ ಹೊತ್ತು ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು, ಸಂಜೆ ಬಂದು ರಾಗಿ ಬೀಸೋದು, ಅಕ್ಕಿ ಬೀಸೋದು ಮಾಡ್ತಾಯಿದ್ರು. ಅವಾಗ ಅವ್ರ ಮಡಿಲಲ್ಲಿ ನಾನು ಇಟ್ಕೊಂಡು ಅವರು ಅದನ್ನು ಹಾಡ್ತಾಯಿದ್ರು. ಆಗಿಂದಲೂ ನನಗದು ಆಸಕ್ತಿ, ಹಾಡಬೇಕು ನನಗೂ ನಮ್ಮನ ಥರ ಅಂತ. ಅದಾದಮೇಲೆ ನಮ್ಮ ಶಾಲೆಗೆ ಬಂದಮೇಲೆ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನಮ್ಮ ವಾರ್ಡನ್ ಸ್ವಾಮೀಜಿ ಅವರು ಚೆನ್ನಾಗಿ ಹಾಡ್ತಿದ್ರು. ತುಂಬ ಶ್ರೀ ಭಗವದಾನಂದಜಿ ಅಂತ ಅವ್ರ ಹೆಸರು. ಅವರು ಭಜನೆಗಳನ್ನು ಮಾಡಿಸ್ತಾಯಿದ್ರು. ಅವರಿಂದ ತುಂಬ ಪ್ರಭಾವಿತಕ್ಕೊಳಗಾದೆ. ಒಬ್ಬೊಬ್ಬನೇ ಇರುವಾಗ ಅವರು ಹಾಡ್ತಿದ್ದಂತಹ ಹಾಡುಗಳನ್ನು ನಾನು ಹಾಡ್ತಾ ಇದ್ದೆ. ಇದೀಗ ಇತ್ತೀಚೆಗೆ ನನಗೆ ನಾನು ಸಹ ಅವ್ರ ಸ್ಥಾನದಲ್ಲಿ ಅಂದರೆ ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ನಾನು ಕೂಡ ಭಜನೆ ಮಾಡಿಸೋದಕ್ಕೆ ಅವಕಾಶ ಸಿಕ್ತು. ಇದೆಲ್ಲವೂ ದೇವರ ಕೃಪೆ ಅಂತ ನಾನು ಭಾವಿಸ್ಕೋತೀನಿ. ಸರ್, ಹಾಗಿದ್ರೆ ತಾವು ಈ ರೀತಿಯ ವಿವಿಧ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದುವಗಳಲ್ಲಿ ತೊಡಸ್ಕೊಳ್ತಾ ತಾವು ಭಾಗವಹಿಸಿದಂಥ ಕಾರ್ಯಕ್ರಮಗಳಾಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಅದರಲ್ಲಿ ಮೊದಲ ಸ್ಪರ್ಧೆ ಅಥವಾ ಕಾರ್ಯಕ್ರಮದ ಅನುಭವ ಹೇಗಿತ್ತು? ತದನಂತರ ಯಾವ ರೀತಿಯಲ್ಲಿ ಅನುಭವ ಆಯಿತು? ಸರ್, ಮೊದಲಿಗೆ ನಾನು ಸ್ಪರ್ಧೆಗೆ ಇಳಿಸ್ಕೊಳ್ಳಿಲ್ಲ. ನಾನು ಬೇರೆಯವ್ರು ನನಗೆ ಗುರುತಿಸಿದ್ರು. ನಾನು ಸುಮ್ಮನೆ ಕವಿತೆಗಳನ್ನು ಬರೆದು ನಾನು ಪುಸ್ತಕ ಇಡ್ತಾ ಇದ್ದೆ. ನನ್ನ ಸ್ನೇಹಿತರೊಬ್ಬರು ಟೀಚರ್ಗೆ ಹೇಳಿಬಿಟ್ಟು ಈ ಥರ ವಿಜಯ್ ಬರೀತಾನೆ ಅಂತ ಹೇಳಿಬಿಟ್ಟು ನನ್ನ ಪರಿಚಯ ಮಾಡಿಕೊಟ್ರು. ಆವಾಗ ಅವರು ನನ್ನ ಕವಿತೆಗಳನ್ನು ತರಗತಿನಲ್ಲಿ ಓದಿಸಿದ್ರು. ಒಂದ್ಸಲ ನಾನು ಸ್ಪಷ್ಟವಾಗಿ ಓದ್ತಾ ಇದ್ದೆ ಅಂತ ಹೇಳಿಬಿಟ್ಟು ನೀನು ಯಾಕೆ ಸ್ಪರ್ಧೆಯಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು. ಬಟ್ ನನಗೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಆದರೆ ಪದೇ ಪದೇ ಅವರೆಲ್ಲ ಪ್ರೋತ್ಸಾಹ ಮಾಡಿ ನಮ್ಮ ಶಿಕ್ಷಕರು, ಟೀಚರ್ಸ್ ಎಲ್ಲ ಹೇಳಿಬಿಟ್ಟು ಕೊನೆಗೆ ನಾನು ವೇದಿಕೆ ಮೇಲೆ ಹೋಗೋ ಥರ ಆಯಿತು. ಆಮೇಲೆ ಬರ್ತಾ ಆಮೇಲೆ ನಮ್ಮ ಖರ್ಚಿಗೆಲ್ಲ ಹಣ ಆಗ್ತಿತ್ತು ಆಗೋದು ಬಹುಮಾನ ಬರುವಾಗ. ಹಾಗಾಗಿ ನಾನು ಕೂಡ ಅದ್ರ ಮೇಲೆ ಆಸಕ್ತಿ ತಗೊಂಡೆ. ಇವಾಗ ನಿರ್ಭಯವಾಗಿ ರಚನೆ ಮಾಡೋದು ಮತ್ತು ವಾಚನ ಮಾಡೋದೆಲ್ಲ ಮಾಡ್ತೀನಿ. ಅದು ಹೋಗ್ತಾ ಅದನ್ನು ನಮ್ಮ ಒಳಗಡೆ ಅದು ಇಳ್ಕೊಂಡಿದೆ ಸರ್. ಸರಿ, ತಾವು ನಾಟಕಗಳನ್ನು ರಚನೆ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ. ಯಾವ್ಯಾವ ನಾಟಕಗಳನ್ನು ತಾವು ಇದುವರೆಗೂ ರಚನೆ ಮಾಡಿ ನಿರ್ದೇಶನ ಮಾಡಿದ್ದೀರಾ ಸರ್? ನಮ್ಮ ಹಳ್ಳಿಯ ಒಂದು ಬೇಟೆಗಾರನ ಪ್ರಸಂಗ ಅಂತ ಒಂದು, ಹುಲಿ ಬೇಟೆ ಅಂತ ಒಂದು ಪ್ರಸಂಗ, ಮಕ್ಕಳಿಗೋಸ್ಕರ ಶಾಲೆ ಮಕ್ಕಳು ಅವ್ರ ತಂದೆ ತಾಯಿಗಳ ಎದುರುಗಡೆ ಮಾಡುವಂತಹ ನಾಟಕಗಳನ್ನು ನಾನು ಬರೆದಿದ್ದೀನಿ. ಅದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ನಾಟಕಗಳನ್ನು ಬರೆದಿಲ್ಲ. ಎಲ್ಲವೂ ಕೂಡ ಹಳ್ಳಿಯ ಸಾಮಾಜಿಕ ಜೀವನ, ಹಳ್ಳಿಯ ಸಂಸ್ಕೃತಿ ಎಲ್ಲ ಹೇಳುವಂತಹ ನಾಟಕ ಮತ್ತು ಕಥೆಗಳನ್ನು ನಾನು ಬರೆದಿದ್ದೀನಿ. ಆಕೆಯ ಅಳು ಅಂತ ಹೇಳ್ಬಿಟ್ಟು ಬರೆದಿದ್ದೀನಿ. ಚೆನ್ನಿ ಮದುವೆ ಅಂತ ಒಂದು ಪ್ರಸಂಗವನ್ನು ಬರೆದಿದ್ದೀನಿ. ಮತ್ತು ಅಪಘಾತ ಅಂತ ಒಂದು, ಹೀಗೆ ತುಂಬ ಹಲವಾರು ಇದೆ. ಮುಂದೆ ನಾನು ಅವುಗಳನ್ನ ಸಂಕಲನ ಮಾಡಿ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇದ್ದೀನಿ ಸರ್. ಸರ್, ತಾವು ಈ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ವಿವಿಧ ರೀತಿಯ ಸಾಂಸ್ಕೃತಿಕ ಕಲೆಗಳಲ್ಲಿ, ಚಟುವಟಿಕೆಗಳಲ್ಲಿ ತೊಡಗಿಸ್ಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕುಟುಂಬದವರ ಪ್ರೋತ್ಸಾಹ ಸಿಗ್ತಾ ಹೇಗಿತ್ತು?
ಹೌದು, ಖಂಡಿತವಾಗಿಯೂ ನಾನು ಏನೇ ಮಾಡಿದ್ರು ಕೂಡ ನಮ್ಮ ಕುಟುಂಬದಲ್ಲಿ ನನಗೆ ಸ್ವತಂತ್ರ ಕೊಟ್ಟಿದ್ದಾರೆ, ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ನಾನು ಒಬ್ಬನೇ ಮಗ, ನಮ್ಮ ಇಡೀ ಫ್ಯಾಮಿಲಿನಲ್ಲೆಲ್ಲ ನಾನು ತುಂಬ ಇಷ್ಟಪಡುವಂತಹ ವ್ಯಕ್ತಿ. ಹಾಗಾಗಿ ನನ್ನನ್ನು ಯಾರೂ ನೋಯಿಸೋಕ್ಕೆ ಇಷ್ಟಪಡೋದಿಲ್ಲ. ನಾನು ಕೂಡ ಏನಿದೆ ಅಗತ್ಯ ಅದನ್ನು ನೋಡ್ಕೊಂಡೇನೆ ನನ್ನ ಬಯಕೆಗಳನ್ನು ಮುಂದಿಡ್ತೀನಿ, ಮತ್ತು ಏನು ಅವಶ್ಯಕತೆ ಇದೆಯೋ ಅಂಥ ಕೆಲಸಗಳನ್ನೇ ಮಾಡ್ತೀನಿ ಮತ್ತು ತೊಡಗಿಸ್ಕೋತೀನಿ. ಹಾಗಾಗಿ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕುಟುಂಬ ಇರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲ ನನ್ನ ಸ್ನೇಹಿತರಿರ್ಬೋದು, ಎಲ್ಲರೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತು ಯಾವಾಗಲೂ ಕೂಡ ನನಗೆ ಸಹಾಯ ಮಾಡ್ತಾರೆ ಸರ್. ಹೇಳಬೇಕು ಅಂತಂದರೆ ನನ್ನ ಒಳಗಡೆ ಇದಿತ್ತು, ಇದೆಲ್ಲ ಹೊರಗಡೆ ತರೋದಕ್ಕೆ ಕಾರಣವಾದವರು ನಮ್ಮ ಕುಟುಂಬದವರು ಮತ್ತು ಶಿಕ್ಷಕರು, ಸ್ನೇಹಿತರು ಅಂತ ಹೇಳ್ಬೋದು ಸರ್. ಸರ್, ಹಾಗಿದ್ರೆ ತಮ್ಮ ಒಂದು ಹಾಡುಗಾರಿಕೆಯ ಸಣ್ಣ ತುಣುಕನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೋಸ್ಕರ ವ್ಯಕ್ತಪಡಿಸ್ಬೋದು ಸರ್? ನನಗೆ ಚಿಕ್ಕ ವಯಸ್ಸಿನಿಂದಲೂ ಗಣೇಶ ಅಂದರೆ ಇಷ್ಟ ಇತ್ತು. ಹಾಗಾಗಿ ಅಂದರೆ ಒಬ್ಬನೇ ಕಳೀತಾ ಇರೋದ್ರಿಂದ, ಹಾಗಾಗಿ ಗಣೇಶನ ಕುರಿತಾದ ಒಂದು ಭಕ್ತಿಗೀತೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಪುರಂದರದಾಸರ ರಚನೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ. ನಿಟಿಲ ನೇತ್ರನ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ನಿಟಿಲ ನೇತ್ರನ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಟಿಲ ತಾಂಕಿಟ ಕೋಮಲಾಂಗನೆ, ತಟಿಲ ತಾಂಕಿಟ ಕೋಮಲಾಂಗನೆ, ಕರ್ಣಕುಂಡಲಧಾರನೆ, ಶರಣು ಸಿದ್ಧಿ ವಿನಾಯಕ. ಕುಕ್ಷಿ ಮಹಾಲಂಬೋಧರನೆ, ಇಕ್ಷುಚಾಪನ ಗೆಲಿದನೆ, ಕುಕ್ಷಿ ಮಹಾಲಂಬೋಧರನೆ, ಇಕ್ಷುಚಾಪನ ಗೆಲಿದನೆ, ಪಕ್ಷಿವಾಹನ ಸಿರಿಪುರಂದರ, ಪಕ್ಷಿವಾಹನ ಸಿರಿಪುರಂದರ, ವಿಠಲನ ನಿಜ ದಾಸನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ. ಭಾಳ ಸೊಗಸಾಗಿ ನಮಗಾಗಿ ಮತ್ತು ನಮ್ಮ ಕೇಳುಗರಿಗಾಗಿ ಸರ್ ಈ ಗೀತೆಯನ್ನು ಪ್ರಸ್ತುತಪಡಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಜೊತೆಗೆ ತಾವು ಮೈಸೂರಿನ ಆಕಾಶವಾಣಿ ರೇಡಿಯೋ ಕೇಂದ್ರದಲ್ಲೂ ಕೂಡ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸ್ತಾ ಬಂದಿದ್ದೀರಾ ಸರ್. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಆಕಾಶವಾಣಿ ಅನ್ನುವಂಥದ್ದು ನನಗೊಂದು ವಿಸ್ಮಯ ಸರ್. ಚಿಕ್ಕ ವಯಸ್ಸಿನಿಂದಲೂ ನಮ್ಮ ತಂದೆ ಆಕಾಶವಾಣಿ ಕೇಳೋರು. ಮುಂಜಾನೆ ಹೊತ್ತಲ್ಲಿ ಅದರ ಸುಪ್ರಭಾತ ಏನು ಬರ್ತದೆಯೋ, ವಂದೇ ಮಾತರಂ ಗೀತೆ, ಅಲ್ಲಿಂದ ಶುರುವಾಗಿ ಏನು ಚಿಂತನಾ ಕಾರ್ಯಕ್ರಮ ಬರ್ತದೆ, ದೇಶಭಕ್ತಿ ಗೀತೆ ಬರ್ತದೆ, ಎಲ್ಲವನ್ನು ಕೇಳಿಕೊಂಡು ನಾನು ಬೆಳೆದಿದ್ದು ಸರ್. ಸಂಸ್ಕೃತ ವಾರ್ತೆ ಇರ್ಬೋದು, ಅದು ತುಂಬ ಆತ್ಮೀಯ ಗೆಳೆಯನ ಥರ ನನಗೆ ವರ್ತಿಸ್ತಾ ಇತ್ತು. ಜೊತೆಗೆ ನನಗೆ ಮೈಸೂರು ಆಕಾಶವಾಣಿ ಒಮ್ಮೆ ನೋಡಬೇಕಲ್ಲ, ಇದೆಲ್ಲವನ್ನು ಹೇಗೆ ಮಾಡ್ತಾರೆ, ನಾಟಕಗಳನ್ನು ಥರ ಮಾಡ್ತಾಯಿದ್ರು, ಸಂದರ್ಶನಗಳು, ಹಾಡುಗಾರಿಕೆ ಎಲ್ಲನೂ ಮಾಡ್ತಾಯಿದ್ರಲ್ಲ, ಹೇಗಿರುತ್ತೆ ಆಕಾಶವಾಣಿ, ಇದು ಎಲ್ರಿಗೂ ಹೇಗೆ ತಲುಪುತ್ತೆ ಅನ್ನೋ ಕುತೂಹಲ ಚಿಕ್ಕ ವಯಸ್ಸಿಂದ ಇರ್ತಾಯಿತ್ತು. ಅದನ್ನು ನಾನು ಆಕಾಶವಾಣಿ ನೇರವಾಗಿ ಭೇಟಿಯಾಗಿದ್ದು ನಾನು ಮಾಸ್ಟರ್ಸ್ ಡಿಗ್ರಿ ಮಾಡುವಾಗ. ನಮ್ಮ ಸೀನಿಯರ್ ಒಬ್ಬರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಮೂಲಕ ಶಬಾನಾ ಅಂತ ಹೇಳಿಬಿಟ್ಟು ಅವ್ರ ಮೂಲಕ ನಮಗೆಲ್ಲ ಪರಿಚಯ ಆಗೋ ಥರ ಆಯಿತು. ಅವರು ಕೂಡ ನನ್ನ ಕವಿತೆಗಳನ್ನು ನಾನಲ್ಲಿ ಓದುವಾಗ ಬರೆಯುವಾಗ ಎಲ್ಲನೂ ಗಮನಿಸಿ, ನಿಮ್ಮ ಕವಿತೆಗಳು ಚೆನ್ನಾಗಿದೆ, ಒಂದ್ಸಲ ಆಕಾಶವಾಣಿಗೂ ಬಂದು ನೀವು ವಾಚನ ಮಾಡಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಒಮ್ಮೆ ಅದನ್ನು ಕೊಟ್ಟಿದ್ದಾಗ ಅಲ್ಲಿ ಅದು ಸೆಲೆಕ್ಟ್ ಆಗಿತ್ತು. ಹಾಗಾಗಿ ನನ್ನ ಕವಿತೆಗಳು, ಕಥೆಗಳನ್ನು ವಾಚನ ಮಾಡೋದಕ್ಕೆ, ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಸಿಕ್ತು. ಹಾಗಾಗಿ ತುಂಬ ಸಂತೋಷದ ವಿಚಾರ. ಒಮ್ಮೆ ನಾನು ಏನನ್ನು ಕೇಳ್ತಾ ಇದ್ನೋ, ಕನಸು ಅಂತ ಅಂದ್ಕೊಂಡಿದ್ನೋ, ವಿಸ್ಮಯ ಅಂತ ಅಂದ್ಕೊಂಡಿದ್ನೋ, ಅಲ್ಲಿ ನಾನೇ ಮಾತಾಡ್ತಾ ಇದ್ದೀನಿ ಅಂದಾಗ ನನಗೆ ತುಂಬ ಖುಷಿಯಾಗಿತ್ತು ಸರ್ ಆ ಸಂದರ್ಭದಲ್ಲಿ. ಜೊತೆಗೆ ದಸರಾ ಕವಿಗೋಷ್ಠಿಯಲ್ಲಾಗಿರ್ಬೋದು ಮತ್ತು ರಂಗಾಯಣದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಿದಂಥ ಅನುಭವ ಆಗಿರ್ಬೋದು, ಹೇಗಿತ್ತು ಸರ್? ದಸರಾ ಅಂದ ಕೂಡಲೇ ಅದೊಂದು ಅದ್ಭುತವಾದ ಹಬ್ಬ, ನಾಡ ಹಬ್ಬ. ಅವೆಲ್ಲ ಕೇಳ್ತಿದ್ವಿ, ನಾವು ನೋಡ್ತಿರ್ಲಿಲ್ಲ. ನಾನು
ಅಲ್ಲಿ ಒಂದು ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಕವಿತೆಗಳನ್ನು ವಾಚನ ಮಾಡ್ತಿದ್ದೆ ಕ್ಲಾಸ್ನಲ್ಲಿ. ತರಗತಿಯಿಂದ ನಾನು ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಕಾರಣ ಆಯಿತು. ಆ ಮೂಲಕ ನಮ್ಮ ಕಾಲೇಜಿನಲ್ಲಿ ಮತ್ತು ನಮ್ಮ ಲೆಕ್ಚರ್ಸ್ಗೆಲ್ಲ ಪರಿಚಯ ಆಗೋ ಥರ ಆಯಿತು. ಅವರು ನನಗೆ ನೀನು ಏನಕ್ಕೆ ದಸರಾ ಕವಿಗೋಷ್ಠಿನಲ್ಲಿ ಕೂಡ ವಾಚನ ಮಾಡಬಾರ್ದು, ಕವಿತೆ ಕಳಿಸ್ಕೊಡು, ಸೆಲೆಕ್ಟ್ ಆದರೆ ನೀನು ವಾಚನ ಮಾಡಬಹುದು ಅಂತ ಹೇಳಿದ್ರು. ಕಳಿಸ್ಕೊಟ್ಟಿದ್ದೆ. ಹಾಗೇ ಸೆಲೆಕ್ಟ್ ಕೂಡ ಆಗಿತ್ತು ನಂದು. ಹಾಗಾಗಿ ನನಗೆ ದಸರಾ ಕವಿಗೋಷ್ಠಿಯಲ್ಲಿ ನನ್ನ ಸ್ವರಚಿತ ಕವನವನ್ನು ವಾಚನ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದು ಕೂಡ ಜೀವನದ ತುಂಬ ಸಂತೋಷದ ಒಂದು ಸಂದರ್ಭ ಅಂತ ನಾನು ಹೇಳ್ಬೋದು. ಮತ್ತು ರಂಗಾಯಣದಲ್ಲಿ ನಾಟಕ ಪ್ರದರ್ಶನ ಮಾಡಿದ್ದು ಕಾಲೇಜು ರಂಗೋತ್ಸವ ಅಂತ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಪ್ರವೀಣ್ ಬೆಳ್ಳಿ ಸರ್ ಅಂತ ನಿರ್ದೇಶಕರು ಸಿಕ್ಕಿದ್ರು. ಕಪ್ಪು ಬಿಳುಪು ಅನ್ನುವಂತಹ ನಾಟಕವನ್ನು ನಮ್ಮ ಕಾಲೇಜಿಗೆ ಅದು ನಿರ್ದೇಶನ ಮಾಡಿದರು. ನಾನು ಅಲ್ಲಿ ಮುದುಕನ ಪಾತ್ರ ಮಾಡಿದ್ದೆ. ಅದು ಕೂಡ ರಂಗಾಯಣ ಏನಿದೆಯೋ ಅದನ್ನು ನಾವು ರಸ್ತೆಯಲ್ಲಿ ಹೋಗುವಾಗ ಅಷ್ಟೇ ನೋಡ್ಬಿಟ್ಟು ಇದ್ರೊಳಗಡೆ ಇಷ್ಟೊಂದು ಭವ್ಯವಾಗಿದೆಯಲ್ಲ, ಇದ್ರೊಳಗಡೆ ಹೇಗಿದೆಯೋ, ನಾಟಕಗಳೆಲ್ಲ ನಡೆಯುತ್ತಂತೆ ಅಂತೆಲ್ಲ ಸುಮ್ಮನೆ ಭ್ರಮಿಸ್ಕೊಂಡು ಹೋಗ್ತಾ ಇದ್ವಿ ಹೊರತು ಅಲ್ಲಿಗೆ ಪ್ರವೇಶ ಮಾಡಿರಲಿಲ್ಲ. ಸೊ ಆ ನಾಟಕದ ಮೂಲಕ ನನಗೆ ರಂಗಾಯಣ ಪ್ರವೇಶ ಸಿಕ್ತು. ಇವಾಗಂತೂ ಪ್ರತಿ ವಾರ ನಾಟಕಗಳನ್ನ ನೋಡೋದಕ್ಕೆ ಹೋಗ್ತಿರ್ತೀನಿ. ಅಲ್ಲಿ ನಾಟಕಗಳನ್ನ ನಾನು ಓದ್ತೀನಿ. ಯಾವುದಾದ್ರೂ ಪ್ರದರ್ಶನ ಆಗಿದ್ದು ಇಷ್ಟ ಆಯಿತು ಅಂದರೆ ಅಂತಹ ಪುಸ್ತಕ ತಗೊಂಡು ನಾಟಕ ತಗೊಂಡು ಓದ್ತೀನಿ. ಮತ್ತು ನನ್ನ PhD ಸಂಶೋಧನಾ ವಿಷಯ ಕೂಡ ನಾಟಕದ ಕುರಿತಾಗಿರೋದ್ರಿಂದ ನಾಟಕ ನನಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಅದೊಂದು ಸಂಕೀರ್ಣವಾದ ಕಲೆ. ಅದರಲ್ಲಿ ಹಾಡುಗಾರಿಕೆ ಬರುತ್ತೆ, ನೃತ್ಯ ಬರುತ್ತೆ, ಸಂಗೀತ ಬರುತ್ತೆ, ಅಭಿನಯ ಬರುತ್ತೆ. ಹೀಗಾಗಿ ಅಲ್ಲಿ ಭಾಷೆ ಇರ್ಬೋದು, ಒಂದು ಸಂಸ್ಕೃತಿ ಇರ್ಬೋದು, ಎಲ್ಲವೂ ಕೂಡ ಅಲ್ಲಿ ಮಿಳಿತಗೊಂಡಿರುತ್ತೆ. ಹಾಗಾಗಿ ನಾಟಕ ಒಂದು ವಿಶೇಷವಾದ ಸಾಹಿತ್ಯ ಪ್ರಕಾರ. ನನಗೂ ಕೂಡ ಅಭಿನಯ ಇಷ್ಟ ಆಗಿರೋದ್ರಿಂದ ತುಂಬ ಇಷ್ಟ ಆಯಿತು. ಆಗ ರಂಗಾಯಣದ ಒಂದು ಒಡನಾಟ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಾಟಕದ ಮತ್ತು ಅಲ್ಲಿ ಇರುವಂತಹ ವಾತಾವರಣ ಸಿಗಬೇಕು. ಅಲ್ಲೊಂದು ಶಿಸ್ತು ಸಿಗುತ್ತೆ ಅವ್ರಿಗೆ ಆ ಒಂದು ತರಬೇತಿಗೆ ಹೋದಾಗ. ಹಾಗಾಗಿ ಎಲ್ಲರಿಗೂ ಈ ಶಾಲೆಗಳಲ್ಲಿ ಇದೆಲ್ಲ ಕಂಪಲ್ಸರಿ ಆಗಬೇಕು ಅಂತ ನಾನು ಬಯಸ್ತೀನಿ ಸರ್. ಸರ್, ತಾವು ಯಾವ್ಯಾವ ಆಶಯಗಳನ್ನು ಒಳಗೊಂಡಂತೆ ಸ್ವರಚಿತ ಕವನಗಳನ್ನು ಬರಿತಾ ಬರ್ತಾ ಇದ್ದೀರಾ ಸರ್? ಅವುಗಳಲ್ಲಿ ಯಾವುದಾದ್ರೊಂದು ಪ್ರಮುಖವಾದನ್ನು ವಾಚನ ಮಾಡ್ಬೋದಾ? ಹೌದು ಸರ್, ಖಂಡಿತ. ಮೊದಲಿಗೆ ನಾನು ಸ್ವಂತವಾಗಿ ಕವನಗಳನ್ನು ಬರಿತಾ ಇದ್ದೆ. ವೈಯಕ್ತಿಕವಾಗಿ ನಾನು ಯಾವಾಗಲೂ ಸದಾ ಒಬ್ಬೊಬ್ಬನೇ ಇರ್ತಾ ಇದ್ದೆ. ಪ್ರಕೃತಿಯ ನಡುವೆ ಯಾವುದಾದ್ರೂ ನದಿ ದಂಡೆ ಹೋಗೋದು, ಬೆಟ್ಟ ಹೋಗೋದು. ಇವಾಗಲೂ ಕೂಡ ನಾನು ಟ್ರೆಕ್ಕಿಂಗ್ ಹೋಗ್ತೀನಿ, ಒಬ್ಬೊಬ್ಬನೇ ಹೋಗ್ತಿರ್ತೀನಿ, ಸೋಲೋ ಡ್ರೈವಿಂಗ್ ಹೋಗ್ತಿರ್ತೀನಿ. ಚಿಕ್ಕವನಿರುವಾಗಲೂ ಹಾಗೇನೆ ಸೈಕಲ್ ತಗೊಂಡು ಸುತ್ತಮುತ್ತಲ ಎಲ್ಲರೂ ನದಿ ಬೆಟ್ಟಗಳಿದ್ರೆ ಹೋಗ್ಬಿಡ್ತಿದ್ದೆ ಹತ್ಕೊಂಡು. ಆವಾಗ ನನಗೇನು ಖುಷಿ ಆಗ್ತಿತ್ತು ಚಿಕ್ಕ ವಯಸ್ಸಿನಲ್ಲಿ. ಮತ್ತು ನನಗೆ ಕುವೆಂಪು ಅವ್ರದ್ದು ತುಂಬ ಪ್ರಭಾವ ಇದೆ ನನಗೆ. ಕುವೆಂಪು ಅವ್ರದ್ದು, ಬೇಂದ್ರೆ ಅವ್ರದ್ದು, ಪುತಿನ ಅವ್ರದ್ದು, GP ರಾಜರತ್ನಂ ಅವ್ರದ್ದು, ಇವರೆಲ್ಲ ನನ್ನ ನೆಚ್ಚಿನ ಕವಿಗಳು. ಅವ್ರದ್ದು ಕವಿತೆನೆಲ್ಲ ನಾನು ಓದ್ತಾ ಇದ್ದೆ. ಆಕಾಶವಾಣಿನಲ್ಲಿ ಅವ್ರದ್ದೆಲ್ಲ ಬರ್ತಾ ಇತ್ತಲ್ಲ ಕವನಗಳನ್ನು, ಅವರು ಗ್ರೂಪ್ ಸಾಂಗ್ ಎಲ್ಲ ಮಾಡಿ ಹಾಡ್ತಿದ್ರಲ್ಲ, ತುಂಬ ಆಸಕ್ತಿ ಜೊತೆಲಿ ಹಾಡ್ತಿದ್ದೆ ನಾನು. ಮಧ್ಯ ಮಕ್ಕಳಿಗೆಲ್ಲ ಪುಟಾಣಿಗಳಿಗೆಲ್ಲ ಹೇಳ್ಕೊಡೋ ಥರ ಎಲ್ಲ ಕ್ಲಾಸಸ್ ಇತ್ತು. ಸೊ ಅವಾಗ ಜೊತೆಲೇ ಹೇಳ್ತಾ ಇದ್ದೆ. ಆಸಕ್ತಿ ಅಲ್ಲಿಂದನೇ ಬಂತು. ಹಾಗಾಗಿ ಒಮ್ಮೊಮ್ಮೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾನು ಸ್ವಂತವಾಗಿ ಏನಾದ್ರು ಮಾಡಬೇಕು ಅಂತ ಆಸೆ ಇತ್ತು. ಸ್ವರಚಿತವಾಗಿ ವಿಶಸ್ ಬರಿತಾ ಇದ್ದೆ. ಚುಟುಕೆಗಳನ್ನು ಬರೆದು ಅದನ್ನು ವಿಶಸ್ ನಾನೇ ಕಾರ್ಡ್ ಎಲ್ಲ ಕ್ರಿಯೇಟ್ ಮಾಡಿ, ನಂಗೆ ಡ್ರಾಯಿಂಗ್ ಕೂಡ ಬರುತ್ತೆ. ಸೊ ಅದನ್ನೆಲ್ಲ ನಾನೇ ರೆಡಿ ಮಾಡಿ ಗ್ರೀಟಿಂಗ್ಸ್ನೆಲ್ಲ ಎಲ್ಲರಿಗೂ ಕೊಡ್ತಾ ಇದ್ದೆ. ಹಾಗಾಗಿ ಅಲ್ಲಿ ನನ್ನ ಕವನಗಳ ರಚನೆಗೆ ಮೂಲ ಕಾರಣ ಅದು. ಅದಾದಮೇಲೆ ಅದು ಪ್ರಪಂಚಕ್ಕೆ ತೆರ್ಕೊಂತು. ಪ್ರಪಂಚದ ವಿಷಯಗಳು, ನಾನು ಕಾಣುವಂತಹ ದೃಶ್ಯಗಳು, ಇದೆಲ್ಲವನ್ನು ನನ್ನ ಒಳಗಡೆ ತಗೊಂಡು ನಾನು ಬರೆಯೋದಕ್ಕೆ ಶುರು ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ಏನೇನು ಘಟನೆಗಳು ನಡೆಯುತ್ತೋ, ಒಂದು ಯುದ್ಧ ನಡೆಯಬಹುದು, ಅಲ್ಲಿ ಇವಾಗ ಕುಂಭಮೇಳ ನಡೆಯಬಹುದು, ಯಾವುದಾದ್ರೂ ಒಂದು ಹಬ್ಬ ಇರ್ಬೋದು, ಎಲ್ಲವೂ ಕೂಡ ಇವಾಗ ನನ್ನ ಕತೆಗೆ, ನನ್ನ ಕವಿತೆಗೆ ವಸ್ತುಗಳಾಗಿದ್ದಾವೆ. ಹಾಗಾಗಿ ನನ್ನ ಕವಿತೆ ಆ ಥರ ತೆರ್ಕೊಂಡಿದೆ. ತುಂಬ ನನಗೆ ಎಫೆಕ್ಟ್ ಮಾಡುವಂಥದ್ದು ನನ್ನ ವೈಯಕ್ತಿಕವಾಗಿ. ಅದು ನನ್ನ ಕವಿತೆ ಬರೆಯುವಾಗ ನನ್ನದಾಗಿರುತ್ತೆ, ಅದು ಮತ್ತೊಬ್ಬರಿಗೂ ಕೂಡ ಆಗ್ಬೋದು. ಅದು ಇವಾಗ ನಾನು ಉದಾಹರಣೆಗೆ ನಮ್ಮ ಅಮ್ಮನ ಕುರಿತು ನಾನು ಒಂದು ಪದ್ಯ ಬರೆದಿದ್ದೀನಿ ಅಂದರೆ, ಸೊ ಎಲ್ಲರೂ ಅಮ್ಮನಿಗೂ ಅದು ಆಗ್ಬೋದಲ್ವಾ? ಹೌದು. ಹಾಗೆ ಒಂದು ಕವಿತೆ ನಾನು ವಾಚನ ಮಾಡ್ಬೋದು ಅಂತಂದರೆ, ನಮ್ಮಮ್ಮ ತವ್ರ ಮನೆಗೆ ಹೋಗುವಾಗ ಏನೇನು ಅನುಭವಗಳಾಗಿತ್ತು ನನಗೆ, ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ಒಂದು ಕವಿತೆಯಲ್ಲಿ ಬರೆದಿದ್ದೆ. ಅದನ್ನು ವಾಚನ ಮಾಡ್ತೀನಿ ಇವಾಗ. ಖಂಡಿತ ಸರ್. ಕವಿತೆಯ ಶೀರ್ಷಿಕೆ ಅಮ್ಮ ಇರದ ಮನೆ. ಅಮ್ಮ ಇರದ ಮನೆಯಲ್ಲಿ ಸುಡುಗಾಡ ಬೆಂಕಿಯ ಕಾವು. ಅಮ್ಮ ಇರದ ಮನೆಯಲ್ಲಿ ಸುಡುಗಾಡ ಬೆಂಕಿಯ ಕಾವು. ಸುಡುತ್ತಿದೆ ಸೋಕದೆ ತನು ಮನವ, ಇದುವೇ ಸಹಿಸಲಾಗದ ನೋವು. ತವರೆಂದರೆ ಸಾಗರ ನನ್ನಮ್ಮನಿಗೆ, ಕರೆ ಬಂದಾಗ ನಿಲ್ಲದು ಅರೆ ಕ್ಷಣವು ಜೀವ.
ಪುಟಿದೇಳುವ ಸಂಭ್ರಮದ ಸಡಗರ, ಮನೆ ಮನದಲ್ಲಿ ಹಬ್ಬದ ಭಾವ. ಹೊರಡುವ ಮುಂಚಿನ ದಿನವೇ ಪಾಕಶಾಲೆಯಲ್ಲಿ ಹೆರಿಗೆ, ತುಪ್ಪದೋಳಿಗೆ ಕಜ್ಜಾಯ ಚಕ್ಕುಲಿಗಳ ಜನನ. ತಿಂದ ತಿಂಡಿಯೇ ಅರಗದು ಅಮ್ಮ ಮರೆಯಾದ ಕ್ಷಣದಲ್ಲಿ, ತಿಂದ ತಿಂಡಿಯೇ ಅರಗದು ಅಮ್ಮ ಮರೆಯಾದ ಕ್ಷಣದಲ್ಲಿ, ಗಡಿಯಾರಕ್ಕೂ ಸೋಮಾರಿತನ ಅಮ್ಮ ಇರದ ಮನೆಯಲ್ಲಿ. ದೀಪ ಉರಿದರೂ ಕತ್ತಲೆ ಅಮ್ಮ ಇರದ ಮನೆಯೊಳಗೆ, ಅಮ್ಮನ ಕೈ ಬಳೆಯ ಸದ್ದು ಮೂಡಿ ಮರುಧ್ವನಿಸಿದೆ ಮನದೊಳಗೆ. ಅಮ್ಮ ಇಲ್ಲದ ಮನೆ ಕತ್ತಲ ಕಾಡು, ಕೇಳಿ ತಿಳಿಯುವುದೇನು ಅನುಭವಿಸಿ ನೋಡು. ಅಮ್ಮ ಇಲ್ಲದ ಮನೆ ಕತ್ತಲ ಕಾಡು, ಕೇಳಿ ತಿಳಿಯುವುದೇನು ಅನುಭವಿಸಿ ನೋಡು. ಇದು ನನ್ನ ಸ್ವಂತ ಅನುಭವ. ಎಲ್ರಿಗೂ ಬೇರೆ ಬೇರೆ ಥರ ಅನುಭವ ಆಗಿರಬಹುದು. ಸರ್, ಹಾಗಿದ್ರೆ ತಮ್ಮ ಈ ವಿವಿಧ ಕಲಾ ಪ್ರತಿಭೆ ಮತ್ತು ವಿವಿಧ ವಿಷಯಗಳಿನ ಆಸಕ್ತಿಯನ್ನು ಗುರುತಿಸಿ ತಮಗೆ ಇದುವರೆಗೂ ಸಿಕ್ಕಿರುವಂಥ ಪ್ರಶಸ್ತಿ ಪ್ರಶಂಸೆಗಳ ಅನುಭವ ಹೇಗಿದೆ? ನಾನು ಆಗಲೇ ಹೇಳಿದೆ, ನಾನೇನು ಸ್ಪರ್ಧೆಗಳಿಗೋಸ್ಕರ ನಾನು ಕವಿತೆಗಳನ್ನಾಗಲಿ ಕಥೆಗಳನ್ನಾಗಲಿ ಬರೀತಿರಲಿಲ್ಲ. ಒಮ್ಮೆ ಶಾಲೆಯಲ್ಲಿ ಅದು ಅಚಾನಕ್ಕಾಗಿ ಹೊರಗಡೆ ಬರೋ ಥರ ಆಯಿತು. ಆ ಮೂಲಕ ನಮ್ಮ ಟೀಚರ್ಸು, ನಿನ್ನಲ್ಲಿ ಪ್ರತಿಭೆ ಇದೆ, ನೀನು ಬಂದು ಭಾಗವಹಿಸಬೇಕು, ಅದು ಎಲ್ರಿಗೂ ಪ್ರೇರಣೆ ಕೂಡ ಸಿಗುತ್ತೆ, ನಿನಗೂ ಕೂಡ ಸಹಾಯ ಆಗುತ್ತೆ, ನಿನ್ನ ಗುರುತಿಸ್ತಾರೆ, ಹೆಂಗೆ ಅವಕಾಶಗಳು ಸಿಗುತ್ತೆ, ಜೀವನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಆಗು ಮಾಡಿದವರು ನಮ್ಮ ಶಿಕ್ಷಕರು ಮತ್ತೆ ನಮ್ಮ ಸ್ನೇಹಿತರು. ಅವರು ಆ ಕ್ಷಣಕ್ಕೆ ಕಿತಾಪತಿ ಮಾಡಿದ್ರು ನಿಜ, ವಿಜಯ್ ಈ ಥರ ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸಿಕ್ಕಾಕ್ಸಿದ್ರು ಕ್ಲಾಸಲ್ಲಿ. ಬಟ್ ನಾನು ಅವಾಗ ಎಕ್ಸ್ಪೋಸ್ ಆಗಬೇಕು ಅಂತಿರಲಿಲ್ಲ, ನಾನುಂಟು ನನ್ನ ಜೀವನ ಉಂಟು ಅನ್ನೋ ಥರ ಇದ್ದೆ. ಅವ್ರ ದೆಸೆಯಿಂದ ಅದೆಲ್ಲವೂ ಹೊರಗಡೆ ಬರೋ ಥರ ಆಯಿತು. ಅದಾದಮೇಲೆ ಮೊದಲದಾಗಿ ಶಾಲಾ ಮಟ್ಟದಲ್ಲಿ ಮತ್ತು ಪ್ರತಿಭಾ ಕಾರಂಜಿಗಳಲ್ಲಿ ನನಗೆ ಪ್ರಶಸ್ತಿ ಸಿಗ್ತಾ ಇತ್ತು. ಅದಾದಮೇಲೆ ಡಿಗ್ರಿ ಕಾಲೇಜಿಗೆ ಬಂದಾಗ ಅದು ದೊಡ್ಡ ಮಟ್ಟಕ್ಕೆ ಬೆಳೀತು. ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಮನೆ ನಿರ್ವಹಣೆಗೆಲ್ಲ ನನಗೆ ನಗದು ಬಹುಮಾನದಿಂದ ಮನೆ ನಿರ್ವಹಣೆ ಮಾಡ್ಕೋತಾ ಇದ್ದೆ, ಸ್ವಂತ ಖರ್ಚಿಗೆಲ್ಲ ಅದೇ ಹಣ ಆಗ್ತಿತ್ತು. ಹಾಗಾಗಿ ಪ್ರಶಸ್ತಿಗಳು ಬಂದಿದೆ ತುಂಬ. ಕವಿತೆಗಳಿಗೆ ಪ್ರಬಂಧ ಸ್ಪರ್ಧೆ ಇರ್ಬೋದು, ಕಥೆ ವಾಚನ, ವಿಮರ್ಶೆ, ಏಕಾಭಿನಯ ಪಾತ್ರ, ಆಶುಭಾಷಣ ಮತ್ತು ಗ್ರೂಪ್ ಸಾಂಗ್, ಇದೆಲ್ಲದಕ್ಕೂ ತುಂಬ ಪ್ರಶಸ್ತಿಗಳು ಬಂದಿದೆ. ನಮ್ಮಮ್ಮ ಹೇಳೋರು ಕೆಲವೊಂದ್ಸಲ ಏನಾದ್ರು ನಗದು ಬಹುಮಾನ ಬಂದಿಲ್ಲ ಅಂತಂದರೆ, ಅಂದರೆ ಮೂಲತಃವಾಗಿ ಅಮ್ಮ ಮನೆ ನಿರ್ವಹಣೆಗೋಸ್ಕರ ನೋಡೋದ್ರಿಂದ ಬರೀ ಶೀಲ್ಡ್ಗಳು ತಗೊಬರ್ತೀಯಲ್ಲ, ನಗದು ಬಹುಮಾನ ತಗೊಂಡ್ಬಾ, ಮನೆ ನಿರ್ವಹಣೆಗಾದರೂ ಹಣ ಆಗುತ್ತೆ ಅಂತ ಹೇಳಿರೋರು. ಸೊ ಆ ಥರ ಅನಿವಾರ್ಯತೆಯು ಕೂಡ ಸೃಷ್ಟಿಯಾಗಿ ನನ್ನ ರಚನೆಗಳು ಇನ್ನೂ ಜಾಸ್ತಿ ಆಯಿತು. ಆ ಮೂಲಕ ನನಗೆ ಈ ಪ್ರಶಸ್ತಿಗಳು ಪ್ರಶಂಸೆಗಳು ಸಹಾಯಕ್ಕೆ ಬಂತು. ಇದೀಗ ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೂ ಕೂಡ ಅದಕ್ಕೆ ಅದೇನೇ ಕಾರಣ. ಸರ್, ಹಾಗಿದ್ರೆ ಈ ವಿವಿಧ ವಿಷಯಗಳನ್ನ ಆಸಕ್ತಿ ಮತ್ತು ತೊಡಗಿಸಿಕೊಳ್ಳುವಿಕೆ ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ನನಗೆ ಚಿಕ್ಕ ವಯಸ್ಸಿನಿಂದಲೂ ಶಿಕ್ಷಕ ಆಗಬೇಕು ಅಂತ ಆಸೆ ಇತ್ತು. ಯಾಕಂತಂದರೆ ನಮ್ಮ ಶಿಕ್ಷಕರನ್ನ ನೋಡ್ತಿದ್ದೆ, ಅವ್ರು ನಮ್ಮ ಜೊತೆ ಹೇಗೆ ನಡ್ಕೋತಾ ಇದ್ರು, ಹೇಗೆ ಮಾತಾಡಿಸ್ತಾ ಇದ್ರು, ಹೇಗೆ ಹೇಳ್ಕೊಡ್ತಾ ಇದ್ರು, ಇದೆಲ್ಲವನ್ನು ನೋಡಿ ನಾನು ಇವ್ರ ಥರ ಆಗಬೇಕು ಅಂತ. ಹಾಗೆ ಇವಾಗ ಇತ್ತೀಚಿನ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡೋದು ಅದೇ ಮನಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೇಳೋದಾದರೆ, ಪ್ರಸ್ತುತವಾಗಿ ಅವಕಾಶಗಳು ಜಾಸ್ತಿ ಇದೆ, ಅದನ್ನು ಪಡ್ಕೊಳ್ಳೋರಿಲ್ಲ. ನಮ್ಮ ಸಂಸ್ಕೃತಿ ಪರಂಪರೆ ಏನಿದೆಯೋ ಅದನ್ನು ಉಳಿಸೋದು ಕಷ್ಟ ಆಗ್ತಾ ಇದೆ. ಅದೆಲ್ಲವೂ ನಿಂತಿರುವುದು ಶಿಕ್ಷಣದ ಮೇಲೆ. ಯಾವ ವಿದ್ಯಾರ್ಥಿಗೆ ಒಳ್ಳೆ ಶಿಕ್ಷಕರು ಸಿಗ್ತಾರೋ ಅವರು ಆ ವಿದ್ಯಾರ್ಥಿಯ ಭವಿಷ್ಯಕ್ಕೂ ಚೆನ್ನಾಗಿರೋದಕ್ಕೆ ಕಾರಣ ಆಗ್ತಾರೆ. ಹಾಗೆಯೇ ಆ ಸಮುದಾಯ ಇರ್ಬೋದು, ಆ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಇದೆಲ್ಲವೂ ಕೂಡ ಶಿಕ್ಷಣದಲ್ಲಿ ನಿಂತ್ಕೊಂಡಿದೆ. ಹಾಗಾಗಿ ನನಗೆ ಶಿಕ್ಷಣ ಕ್ಷೇತ್ರವನ್ನು ನಾನು ಪ್ರವೇಶ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಭಾರತ ಅಂತಕ್ಕಂಥದ್ದು ಯುವ ರಾಷ್ಟ್ರ ಅಲ್ವಾ. ಅದು ಯಾವಾಗ ಅವರು ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತಂದರೆ ಅವರು ಶಕ್ತಿವಂತರಾಗಿರಬೇಕು. ಸ್ವಾಮಿ ವಿವೇಕಾನಂದರು ಅದನ್ನೇ ಅಲ್ವಾ ಹೇಳೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನೆಲ್ಲ ಹೇಳೋದು. ಅವರೆಲ್ಲ ಆದರ್ಶ ಇರೋದೇ ಯುವ ಜನತೆಯ ಮೇಲೆ. ಸೊ ಅದು ನಿರ್ಮಾಣ ಆಗಬೇಕು ಅಂತಂದರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಉತ್ತಮವಾದ ಶಿಕ್ಷಣ ಅವ್ರಿಗೆ ಸಿಗಬೇಕು. ನಮ್ಮ ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು, ಆದರ್ಶ ಪುರುಷರು, ದಾರ್ಶನಿಕರು ಏನಿದ್ದಾರೋ ಅವರ ಚಿಂತನೆಗಳು ಅವ್ರಿಗೆ ಪಠ್ಯ ಆಗಬೇಕು, ಅವ್ರಿಗೆ ಇಷ್ಟ ಆಗಬೇಕು. ಸೊ ಆ ರೀತಿಯಲ್ಲಿ ನನಗೆ ಶಿಕ್ಷಣ ವೃತ್ತಿಗೆ ಬರಬೇಕು ಅನ್ನೋದು ನನಗೆ ಆಸೆ. ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಸರ್. ಅದೇ ರೀತಿ ಪ್ರಸ್ತುತವಾಗಿ ನೋಡ್ತು ಅಂದರೆ ಯುವ ಪೀಳಿಗೆ ತಮ್ಮದೇ ಆದಂಥ ಒಂದು ಆಸಕ್ತಿ ವಿಷಯಗಳಲ್ಲಿ ತೋರಿಸ್ಕೊಳ್ತಾ ಇರ್ತಾರೆ, ತಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂಥ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನು ಆಗಲೇ ಹೇಳಿದೆ, ನಮ್ಮ ರಾಷ್ಟ್ರ ಯುವ ರಾಷ್ಟ್ರ ಅಂತ ಹೇಳಿಬಿಟ್ಟು ಏನಕ್ಕೆ ನಾವು ನಮ್ಮ ಯುವಕರ ಮೇಲೆ ಆಸೆ ಇಟ್ಕೋತೀವಿ ಅಂತಂದರೆ, ಅವರು ಶಕ್ತಿಶಾಲಿಗಳು, ಮುಂದಿನ ಭವಿಷ್ಯ ಅವ್ರ ಕೈಲೇ ಇರುತ್ತದೆ.
ಅವ್ರ ಕೈಲಿ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅವರಲ್ಲಿ ಒಳ್ಳೆಯ ಆಲೋಚನೆಗಳಿರಬೇಕಾಗತ್ತೆ. ಹೌದು. ಹಾಗಾಗಿ ಅವ್ರಿಗೆ ಏನು ಬೇಕು ಅಂತ ನಮ್ಮ ಇತಿಹಾಸ ಬೇಕು, ನಮ್ಮ ಸಂಸ್ಕೃತಿ ಏನು, ನಮ್ಮ ಭಾಷೆಯ ವಿಶೇಷತೆ ಏನು, ಅದು ಹೇಗೆ ಬೆಳೆದು ಬಂತು, ನಮಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯ ಹಲವಾರು ಬಲಿದಾನಗಳ ಒಂದು ಫಲ. ಹಾಗಾಗಿ ನಾವು ಇವಾಗ ಏನು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಇದೆಲ್ಲವೂ ಕೂಡ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ಬಂದಿರತಕ್ಕಂಥದ್ದು. ಇವತ್ತಿನ ದಿನ ನಾವು ನಮ್ಮ ಯುವಕರು ಏನು ಮಾಡ್ತಾರೆ, ಅದನ್ನೆಲ್ಲ ಮರೆತು ಸುಮ್ಮನೆ ಕಾಲಹರಣ ಮಾಡೋದಿರ್ಬೋದು, ದುಶ್ಚಟಗಳಿಗೆ ಬಲಿಯಾಗೋದು, ಡ್ರಗ್ಸ್ ತಗೊಳ್ಳೋದು, ಮಾದಕ ವಸ್ತುಗಳನ್ನು ತಗೊಳ್ಳುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಅರ್ಥವಿಲ್ಲದಂತಹ ವಿಚಾರಗಳಿಗೆ ಅವರು ಮನಸ್ಸೋತು ಗಂಟೆಗಟ್ಟಲೆ ಅದರಲ್ಲಿ ಸಮಯ ವ್ಯರ್ಥ ಮಾಡೋದು. ಇದರಿಂದ ಅವ್ರ ಭವಿಷ್ಯ ಕೂಡ ಹಾಳಾಗ್ತಿದೆ, ದೇಶದ ಭವಿಷ್ಯ ಕೂಡ ಹಾಳಾಗ್ತಾ ಇದೆ. ಹಾಗಾಗಿ ಅವರೆಲ್ಲ ಎಚ್ಚೆತ್ತುಕೊಳ್ಬೇಕು ಅಂತ ನನ್ನ ಆಸೆ. ಯಾರು ನಮ್ಮ ಇವಾಗ ವಿವೇಕಾನಂದರ ವಿಚಾರವಾಣಿಯನ್ನು ಓದಿದ್ರೆ ಸಾಕು, ಅವರು ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿಚಾರಗಳನ್ನು ಅವ್ರು ತಿಳ್ಕೊಂಡ್ರೆ ಸಾಕು, ಅಥವಾ ನಮ್ಮ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆಯನ್ನು ಓದಿದ್ರೂ ಸಾಕು. ಚಂದ್ರಶೇಖರ್ ಆಜಾದ್ ಅವರಿರ್ಬೋದು, ಭಗತ್ ಸಿಂಗ್ ಅವರಿರ್ಬೋದು, ಅವರು ಎಂತಹ ವಯಸ್ಸಿನಲ್ಲಿ ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ಭವಿಷ್ಯ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಅವ್ರ ದೇಹವನ್ನು, ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವ್ರ ಖುಷಿ ಸಂತೋಷಗಳನ್ನು ತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿ ಮಾಡಿದ್ರೆ ದಿನವಿಡೀ ನಡೆಯುತ್ತೆ. ಅದೆಲ್ಲವನ್ನು ಕನಿಷ್ಠ ಪಕ್ಷ ಅವರು ತಿಳ್ಕೊಂಡು ಮನಸ್ಸಿನಲ್ಲಿ ತಗೊಂಡ್ರೆ ಯಾರು ಕೂಡ ಕಾಲಹರಣ ಮಾಡಬೇಕು ಅಂತಲೋ, ಬೇಡದರ ವಿಚಾರಗಳಲ್ಲಿ, ಚಿಂತನೆಗಳಲ್ಲಿ ಚರ್ಚೆ ಮಾಡೋದು, ಜಗಳ ಮಾಡೋದು ಇದೆಲ್ಲ ಮಾಡೋದಿಲ್ಲ. ಕನಿಷ್ಠ ಪಕ್ಷ ಅವರು ಪ್ರಪಂಚಕ್ಕೆ ಒಳ್ಳೇದು ಮಾಡೋದು ಬೇಕಾಗಿಲ್ಲ, ಅವ್ರ ಮನೆಗೆ, ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕಾದವರು ಒಳ್ಳೆಯವರಾಗಿ ಅವ್ರು ಬದುಕಬೇಕು. ಇದು ನನ್ನ ಆಸೆ. ಹಾಗಾಗಿ ಯುವಕರಿಗೆ ನಾನು ಕೊಡುವಂಥದ್ದು ಇಷ್ಟೇನೆ, ನಿಮ್ಮ ಮನೆಯನ್ನು, ನಿಮ್ಮ ತಂದೆ ತಾಯಿಗಳನ್ನು, ನಿಮ್ಮ ಸುತ್ತಮುತ್ತಲ ಸಮಾಜವನ್ನು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಶಿಸ್ತಿರಲಿ. ಇದನ್ನ ಯಾವಾಗಲೂ ಕೇಳ್ಕೊಳ್ಳುವಂಥದ್ದು ಶಿಸ್ತು ಮತ್ತು ಪ್ರಾಮಾಣಿಕತೆ, ಗಂಭೀರತೆ, ಸರಳವಾಗಿ ಬದುಕೋದನ್ನು ಅವ್ರು ರೂಢಿಸ್ಕೋಬೇಕು. ಯಾವಾಗ ಅವ್ರು ಸರಳವಾದ ಜೀವನವನ್ನು ಆಯ್ಕೆ ಮಾಡ್ಕೋತಾರೋ ಆವಾಗ ಅವ್ರಿಗೆ ದುರಾಸೆ ಬರೋದಿಲ್ಲ. ಹೌದು, ಇರೋದ್ರಲ್ಲಿ ಖುಷಿಯಾಗಿರೋಣ, ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡೋಣ, ಇಷ್ಟು ಮನಸ್ಥಿತಿ ಬಂದ್ಬಿಟ್ರು ಕೂಡ ನಮ್ಮ ದೇಶ ಸುಭಿಕ್ಷವಾಗಿರ್ತದೆ. ಇವಾಗಲೂ ಕೂಡ ಇದೆ, ಇಲ್ಲಿ ಅಭಾವ ಏನಿಲ್ಲ, ಅದು ಅಸಮಾನವಾಗಿ ಒಬ್ಬೊಬ್ಬರ ಹತ್ರ ಸೇರ್ಕೊಂಡಿದೆ. ಇದೆಲ್ಲ ಆಗಬೇಕು ಅಂತಂದರೆ ಅವ್ರವ್ರ ಮನಸ್ಥಿತಿನಲ್ಲಿ ಬರಬೇಕು. ಯಾರಲ್ಲಿ ಹೆಚ್ಚಿಗೆ ಇದೆಯೋ ಅವ್ರು ಇಲ್ದವ್ರವ್ರು ಕೊಡಬೇಕು. ಇಷ್ಟೇ ಬೇಕಾಗಿರೋದು. ಏನು ದೊಡ್ಡದಾಗಿ ಪರಿವರ್ತನೆ ಏನೂ ಆಗಬೇಕಾಗಿಲ್ಲ. ಅದನ್ನು ಅವ್ರು ಎಚ್ಚೆತ್ಕೋಬೇಕು ಅಂತ ನಾನು ಬಯಸ್ತೀನಿ. ಬಹಳ ಉತ್ತಮವಾದಂಥ ಸ್ಫೂರ್ತಿದಾಯಕ ಸಲಹೆಗಳನ್ನು ನಮ್ಮ ಯುವ ಪೀಳಿಗೆಗೆ ತಾವು ನೀಡಿದ್ದೀರಾ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಿದ್ದೀನಿ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ತಮ್ಮ ಕಿವಿ ಮಾತೇನು? ನಾನು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಕಾರ್ಯಕ್ರಮಗಳ ಪಟ್ಟಿಯನ್ನು ನಾನು ನೋಡಿದ್ದೀನಿ. ಇವಾಗ ಅದನ್ನು ನೋಡುವಾಗ ನನಗನ್ಸುತ್ತೆ ನಿಜವಾಗ್ಲೂ ಇದು ಎಲ್ಲ ಸಮುದಾಯಕ್ಕೆ ಕೂಡ ತಲುಪಬೇಕು. ಎಲ್ಲರೂ ಜನಗಳು ಇದನ್ನು ಕೇಳಿಸ್ಕೋಬೇಕು. ಯಾಕಂದರೆ ಇದು ತುಂಬ ಅವರ ಜೀವನಕ್ಕೆ ಬೇಕಾಗಿರುವಂತಹ ಪ್ರೇರಣಾದಾಯಕವಾಗಿರುವಂತಹ ಅಂಶಗಳನ್ನು ಒಳಗೊಂಡಿದೆ. ಹಾಗಾಗಿ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಇನ್ನೂ ಹೆಚ್ಚು ಹೆಚ್ಚು ಪ್ರಸಿದ್ಧತೆಯನ್ನು ಪಡ್ಕೊಳ್ಳಿ, ಹೆಚ್ಚು ಹೆಚ್ಚು ಜನರನ್ನು ತಲುಪುವಂತಾಗಲಿ. ಅದ್ರ ಮೂಲಕ ಸಮಾಜದಲ್ಲಿ ಒಂದು ಎಚ್ಚರ ಪ್ರಜ್ಞೆ ಅಲ್ಲಿ ಉಂಟಾಗಲಿ. ಆ ಮೂಲಕ ಜನರ ಸ್ಥಿತಿಗತಿಗಳು ಮೇಲಕ್ಕೆ ಹೋಗಲಿ, ಸರ್ವರ ಉನ್ನತಿ ಆಗಲಿ, ಸರ್ವೋದಯವಾಗಲಿ. ನಮ್ಮ ಕುವೆಂಪು ಅವ್ರು ಹೇಳ್ತಾರಲ್ವ, ಎಲ್ಲವನ್ನು ಗುಡಿ ಮಸೀದಿ ಚರ್ಚ್ಗಳ ಬಿಟ್ಟು ಬನ್ನಿ ಅಂದರೆ ಅವರಲ್ಲಿ ಒಂದು ಎಚ್ಚರ ಬರಲಿ, ಅವ್ರದ್ದು ವೈಚಾರಿಕ ಪ್ರಜ್ಞೆಯಿಂದ ಮನುಷ್ಯರು ಬದುಕಲಿ, ವಿಶ್ವಮಾನವರಾಗಲಿ ಅಂತಕ್ಕಂಥದ್ದು ಅವರ ಆಶಯ. ಹಾಗಾಗಿ ಎಲ್ಲರೂ ಕೂಡ ಎಲ್ಲರನ್ನು ಬೆಳೆಸಬೇಕು, ಎಲ್ಲರೂ ಜೊತೆಯಾಗಿ ನಡಿಬೇಕು. ನಮ್ಮಲ್ಲಿ ಏನು ತುಂಬ ಕಾಡ್ತಾ ಇದೆ, ಯಾವುದು ಜಾತಿ ಪದ್ಧತಿ ಇರ್ಬೋದು, ಮೌಢ್ಯತೆ ಇರ್ಬೋದು, ಧರ್ಮ ಸಂಘರ್ಷಗಳು, ಇವೆಲ್ಲವೂ ಕೂಡ ಅದು ದೂರ ಆಗಬೇಕು. ಅದೆಲ್ಲವೂ ಆಗಬೇಕು ಅಂತಂದರೆ ಎಲ್ಲರೂ ನಮ್ಮೋರು ಅನ್ನುವಂತಹ ಒಂದು ಭಾವನೆ ಬರಬೇಕು. ಇವನ್ಯಾರವ ಎನ್ನದಿರ, ಇವ ನಮ್ಮವ ಅಂತ ಹೇಳಬೇಕು ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆ ಎಲ್ಲರೂ ನಮ್ಮವರು ಅಂದ್ಕೊಂಡಾಗ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಬಯಸ್ತೀನಿ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ವೈಯಕ್ತಿಕ ಪರಿಚಯದಿಂದ ಹಿಡಿದು ತಮ್ಮ ವಿದ್ಯಾಭ್ಯಾಸದ ಕುರಿತಾಗಿರ್ಬೋದು, ಜೊತೆಗೆ ತಾವು ಕವನ, ಕತೆ, ನಾಟಕ ರಚನೆ, ಹಾಡುಗಾರಿಕೆ ಈ ಥರ ವಿವಿಧ ವಿಷಯಗಳಲ್ಲಿ ತಮ್ಮ ಆಸಕ್ತಿಯ ಮುಖಾಂತರ ಅವುಗಳಲ್ಲಿ ತೊಡಗಿಸ್ಕೊಳ್ತಾ ಕುರಿತಾಗಿರ್ಬೋದು, ವಿವಿಧ ಕಾರ್ಯಕ್ರಮಗಳಲ್ಲಿ ತಾವು ಈ ಕಲೆಯನ್ನು, ಈ ವಿಷಯಗಳಲ್ಲಿ ತಾವು ಪ್ರದರ್ಶನ ಮಾಡಿದಂಥ ಅನುಭವ ಆಗಿರ್ಬೋದು, ತಮಗೆ ಬಂದಂಥ ಪ್ರಶಂಸೆಗಳ ಅನುಭವ ಆಗಿರ್ಬೋದು, ಪ್ರಸ್ತುತವಾಗಿ ಯುವ ಭಾರತ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಯುವಕರ ಪಾತ್ರ ಏನಾಗಿದೆ, ಅವರ ಜವಾಬ್ದಾರಿ, ಕರ್ತವ್ಯಗಳು ಏನಿರುತ್ತೆ ಅನ್ನೋದು ಕುರಿತು ಯುವಕರಿಗೆ ಸಲಹೆ ಆಗಿರ್ಬೋದು, ಸಮುದಾಯದ ಜನರಿಗೆ ಒಂದು ಕಿವಿ ಮಾತನ್ನು ನೀಡಿದಂಥ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್.
ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ, ಈ ವಿವಿಧ ಕ್ಷೇತ್ರಗಳಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕವನ, ಕತೆ, ನಾಟಕ ರಚನೆ, ಹಾಡುಗಾರಿಕೆ ಈ ವಿವಿಧ ರೀತಿಯ ಪ್ರತಿಭೆಯ ಮೂಲಕ ವಿವಿಧ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ತಮ್ಮದೇ ಆದ ಸಾಧನೆಯ ಪ್ರಯತ್ನದ ಮೂಲಕ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಯುವ ಪ್ರತಿಭೆಯಾದ ಮೂಲತಃ KR ನಗರ ತಾಲೂಕಿನ ಶ್ರೀ ವಿಜಯಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.